ಬಿಜೆಪಿಯಲ್ಲಿ ಹೆಚ್ಚಾಗ್ತಾ ಇದೆ ಟಿಕೆಟ್ ವಂಚಿತರ ಅಸಮಾಧಾನ. ವಿಜಯಪುರ ಬಿಜೆಪಿಯಲ್ಲೂ ಕೂಡ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಬದಲಾವಣೆಗೆ ಪಟ್ಟು ಹಿಡಿಯಲಾಗಿದೆ. ಬದಲಾವಣೆ ಮಾಡ್ಬಿಡಿ, ಬೇಡ ನಮಗೆ ಇವರು ಅಂತ ಪಟ್ಟು ಹಿಡಿದು ಕೂರಲಾಗಿದೆ. ಆ ಕಾರಣಕ್ಕಾಗಿ ವಿಜಯಪುರ ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಸ್ಫೋಟವಾಗ್ತಾ ಇದೆ. ನನಗೆ ಟಿಕೆಟ್ ಕೈ ತಪ್ಪಿಸಿದ್ದಾರೆ ಅಂತ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ ಕಿಡಿಕಾರಿದ್ದಾರೆ. ಟಿಕೆಟ್ ಘೋಷಣೆಯ ಕೊನೆಯವರೆಗೂ ಪಟ್ಟಿಯಲ್ಲಿ ನನ್ನ ಹೆಸರಿತ್ತು, ಆದರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿದೆ ಅಂತ ವಾಗ್ದಾಳಿಯನ್ನ ಮಾಡಲಾಗಿದೆ. ಟಿಕೆಟ್ ಅನೌನ್ಸ್ ಆಗೋ ಕೊನೆ ದಿನದವರೆಗೂ ಕೂಡ ನನ್ನ ಹೆಸರು ಇತ್ತು, ಇದಕ್ಕಿದ್ದಂಗೆನೆ ಕೈ ಬಿಟ್ಟಿದ್ದಾರೆ. ಸೊ ಇದು ನಿಜವಾಗ್ಲೂ ಕೂಡ ಬೇಕು ಅಂತ ಮಾಡಿರೋದು ಅನ್ನುವಂಥ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಜಿಲ್ಲೆಯಂತಹ ಕೆಲ ಮಹಾನ್ ನಾಯಕರು ಅಂತ ತಮ್ಮನ್ನು ತಾವೇನು ಬಿಂಬಿಸ್ಕೊಳ್ತಾರೋ, ಒಳ ಒಪ್ಪಂದದಿಂದ ಇಷ್ಟು ದಿನವರೆಗೂ ಯಾರು ಚುನಾವಣೆ ಗೆಲ್ತಾ ಬಂದಿದ್ದಾರೋ, ಪಕ್ಷದ ಹಿತಾಸಕ್ತಿಯನ್ನು ಕಡೆಗಣಿಸಿದಾರೋ, ಪಕ್ಷಕ್ಕೆ ಯಾರು ಪೂರಕವಾಗಿ ಇನ್ನೂ ನಡೆದೇ ಇಲ್ಲವೋ, ಚುನಾವಣೆ ಬಂದಾಗ ಮಾತ್ರ ಪಕ್ಷ ನೆನಪಾಗ್ತದೆ, ಪಕ್ಷದ ಕಾರ್ಯಾಲಯ ನೆನಪಾಗ್ತದೆ. ಸಂಘ ಪರಿವಾರ ಅನ್ನೋದು ಯಾವುದೇ ಲೆಕ್ಕಕ್ಕಿಲ್ಲ ಇವರಿಗೆ. ಸಂಘ ಪರಿವಾರ ಇವರು ಚುನಾವಣೆ ಗೆಲ್ಸಕ್ಕೆ ಬರಬೇಕು, ಆದರೆ ಪರಿವಾರದ ಯಾವುದೇ ಕಾರ್ಯಕ್ರಮಕ್ಕೆ ಮಾತ್ರ ಇವರು ದೂರ. ಇಂತಹ ವ್ಯಕ್ತಿಗಳೇ ನಮ್ಮ ಈ ಒಂದು ಟಿಕೆಟನ್ನು ತಪ್ಪಿಸೋಕ್ಕೆ ಕಾರಣೀಭೂತರಾಗಿದ್ದಾರೆ. ಅಂಥವರಿಗೆ ಜನನೇ, ಕಾರ್ಯಕರ್ತರೇ ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತ ಒಂದು ವಿಶ್ವಾಸ ನನ್ನಲ್ಲಿದೆ. ಹೆಸರು ಹೇಳೋಕ್ಕೆ ನಿಮಗೆಲ್ಲ ಗೊತ್ತಿದೆ, ಆದರೆ ಇನ್ನು ಯಾವುದೇ ಹಿಂಜರಿಕೆ ಇಲ್ಲ. ನಿಮ್ಗೆ ಗೊತ್ತಿಲ್ಲ ಅಂದ್ಕೊಂಡು ತಾವು ಹೇಳಿದ್ರು ಕೂಡ ನನಗೇನು ಹೆದರಿಕೆ ಇಲ್ಲ. ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಅಂತ ಖಂಡಿತವಾಗಿ ಹೇಳ್ತೇನೆ. ಜಿಲ್ಲೆಯಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದಪ್ಪ. ಟಿಕೆಟ್ ಘೋಷಣೆ ಕೊನೆಯವರೆಗೂ ನನ್ನ ಹೆಸರು ಇತ್ತು, ಆದರೆ ಬೇಕಂತ ತೆಗೆಸಿದ್ದಾರೆ ಅನ್ನುವಂಥ ಆರೋಪವನ್ನು ಬಾಬು ರಾಜೇಂದ್ರ ನಾಯಕ ಅವರು ಮಾಡ್ತಾ ಇರೋದು. ಈ ಮುಖಾಂತರವಾಗಿ ಬಿಜೆಪಿಯಲ್ಲಿ ಯಾವ ಥರ ಅಸಮಾಧಾನ ಸ್ಫೋಟವಾಗ್ತಾ ಇದೆ ವಿಜಯಪುರದಲ್ಲಿ? ಖಂಡಿತ ವಿಜಯಪುರ ಮೀಸಲು ಮತಕ್ಷೇತ್ರ ಕೂಡ ಹೌದು. ಇನ್ನು ಈ ಲೋಕಸಭಾ ಟಿಕೆಟ್ಗಾಗಿ ಭಾರಿ ಪೈಪೋಟಿ ಕೂಡ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿರುವಂತ ಡಾಕ್ಟರ್ ಬಾಬು ರಾಜೇಂದ್ರ ಆಗಿರ್ಬೋದು ಮತ್ತು ನಾಗರಾಜ್ ಭೋವಿ ಆಗಿರ್ಬೋದು ಮತ್ತು ಅನೇಕರು ಸಾಕಷ್ಟು ಟಿಕೆಟ್ ಪೈಪೋಟಿಯನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಈಗ ಸದ್ಯದ ಪರಿಸ್ಥಿತಿ ನೋಡೋದಾದ್ರೆ ಎಸ್ ಮೀಸಲು ಮತಕ್ಷೇತ್ರಕ್ಕೆ ಈಗಾಗಲೇ ಬಿಜೆಪಿ ಟಿಕೆಟ್ ಘೋಷಣೆಯನ್ನ ರಮೇಶ್ ಜಿಗಜಿಣಗಿ ಕೂಡ ಮಾಡಲಾಗಿದೆ. ಈಗ ನಾನು ಬಂಡಾಯವಾಗಿ ನಿಲ್ತೀನಿ, ಬಂಡಾಯವಾಗಿ ನನ್ನ ಬಾವುಟವನ್ನ ಹಾರಿಸ್ತೀನಿ ಅಂತ ಹೇಳಿ ಒಬ್ಬರು ಟಿಕೆಟ್ಗಾಗಿ ನಾನು ತಗೋತೀನಿ ಅನ್ನುವಂತ ಮಾತನ್ನ ಕೂಡ ಈಗ ಬಾಬು ರಾಜೇಂದ್ರ ಅವರು ಕೂಡ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಟಿಕೆಟ್ ತಪ್ಪಿದ್ರಿಂದಾಗಿ ಸಾಕಷ್ಟು ಅಸಮಾಧಾನಗಳನ್ನು ಕೂಡ ಹೊರಗಡೆ ಹಾಕ್ತಾ ಇದ್ದಾರೆ. ಅಂದ್ರೆ ಓಪನ್ ಚಾಲೆಂಜ್ ಅನ್ನು ಕೂಡ ರಮೇಶ್ ಜಿಗಜಿಣಗಿ ಅವರಿಗೆ ಹಾಕ್ತಾ ಇರುವಂತದ್ದು. ಅಂದ್ರೆ ಸಾಕಷ್ಟು ಇಲ್ಲಿ ನಾನು ಕೆಲಸ ಮಾಡಿದ್ದೇನೆ ಅನ್ನುವಂತ ಮಾತನ್ನ ನೀವೇನ್ ಹೇಳ್ತಾ ಇದ್ರಲ್ಲ, ನೀವು ಮುಂಬರುವ ದಿನಗಳಲ್ಲಿ ಮತ್ತು ಈಗ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅನ್ನುವಂತ ಅಜೆಂಡಾ ಏನಿದೆ, ಮೋದಿ ಅವರ ಹೆಸರನ್ನ ಬಿಟ್ಟು ಪಕ್ಷೇತರವಾಗಿ ಅಭ್ಯರ್ಥಿಯಾಗಿ ನೀವು ಕಣಕ್ಕಿಳಿರಿ, ನಾನು ಪಕ್ಷೇತರವಾಗಿ ಅಭ್ಯರ್ಥಿಯಾಗಿ ಕಣಕ್ಕಿಳ್ತೀನಿ, ಆವಾಗ ನಿಮ್ಮ ನಡುವೆ ಯಾವ ರೀತಿಯಾಗಿ ಹಣಾಹಣಿ ಇರುತ್ತೆ ಅನ್ನುವಂಥದ್ದನ್ನು ನೋಡೋಣ ಅನ್ನುವಂಥ ಮಾತನ್ನ ಕೂಡ ಹೇಳಿರುವಂತದ್ದು. ಮತ್ತು ನೀವೇನಾದ್ರೂ ಜಿಲ್ಲಾ ಪಂಚಾಯತಿಯಲ್ಲೂ ಸಹ ಗೆಲ್ಲಲು ನಿಮ್ಗೆ ಯೋಗ್ಯತೆ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅವ್ರಿಗೆ ನೇರವಾಗಿ ರಮೇಶ್ ಜಿಗಜಿಣಗಿ ಅವರಿಗೆ ಇವತ್ತು ಹೇಳಿರುವಂತದ್ದು. ಈಗಾಗಲೇ ಟಿಕೆಟ್ ಕೈ ತಪ್ಪಿರೋದ್ರಿಂದಾಗಿ ನಾನು ಹೈಕಮಾಂಡ್ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಈಗ ರಮೇಶ್ ಜಿಗಜಿಣಗಿ ಅವರಿಗೆ ನೀಡಲಾಗಿದೆ, ಸೂಕ್ತವಾಗಿರುವಂತ ಯಾರಿಗಾದ್ರೂ ಒಬ್ಬ ನಾಯಕನಿಗೆ ಈ ಟಿಕೆಟ್ ಕೊಟ್ಟಲ್ಲಿ ನಾನು ಅವ್ರಿಗೆ ತಲೆ ಬಾಗ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ನೇರವಾಗಿ ಹೇಳಿದ್ದಾರೆ, ದಮ್ಮು ತಾಕತ್ತಿದ್ರೆ ಬಿಜೆಪಿ ಚಿಹ್ನೆನೆ ಬಿಟ್ಟು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ಲಿ, ನಾನು ಕೂಡ ಸ್ಪರ್ಧೆಯನ್ನು ಮಾಡ್ತೀನಿ, ಯಾರು ಗೆಲ್ತಾರೆ ನೋಡೋಣ ಅನ್ನುವಂತ ಹಣಾಹಣಿಯಾಗಿ ಈಗ ನೇರವಾಗಿ ಟಾಂಗ್ ಕೂಡ ನೀಡಿದ್ದಾರೆ. ಈಗಾಗಲೇ ಲೋಕಸಭಾದಲ್ಲಿ ಯಾವ ರೀತಿಯಾಗಿ ಇವರಿಬ್ಬರ ಫೈಟ್ ನಡೀತದೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸಿದ್ದಪ್ಪ ತಮ್ಮ ಡೀಟೇಲ್ಸ್ಗಾಗಿ.